ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೇಷರಾಶಿಯ ಬಗ್ಗೆ ಮಾತಾಡೋಣ, ಅದರಲ್ಲೂ ಒಂದು ಬಹಳ ವಿಶೇಷವಾದ ಸಮಯದ ಬಗ್ಗೆ. ಅಂದ್ರೆ ಏಪ್ರಿಲ್ 22ರಿಂದ 25ರವರೆಗೆ ಮೇಷರಾಶಿಯವರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳಾಗಲಿವೆ. ಸರಿ, ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಮೊದಲಲ್ಲೇ ಒಂದು ಮುಖ್ಯವಾದ ಮಾತನ್ನ ಗಮನಿಸಬೇಕು. ಇವು ಜೀವನವನ್ನ ಬದಲಾಯಿಸುವ ಶಕ್ತಿಶಾಲಿ ದಿನಗಳು. ಅಂದ್ರೆ ಇದು ಸುಮ್ಮನೆ ಹೇಳೋ ಮಾತಲ್ಲ, ಈ ದಿನಗಳಿಗೆ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಅರ್ಥ. ಸರಿ, ಹಾಗಾದ್ರೆ ಈ 4 ದಿನಗಳಲ್ಲಿ ಏನೆಲ್ಲ ಆಗ್ಬಹುದು? ನಾವು ವೃತ್ತಿ, ಹಣಕಾಸು, ಸಂಬಂಧಗಳು, ಆರೋಗ್ಯ ಹೀಗೆ ಪ್ರತಿಯೊಂದು ವಿಷಯವನ್ನು ನೋಡ್ತಾ ಹೋಗೋಣ. ಕೊನೆಗೆ ಅದೃಷ್ಟವನ್ನು ಹೇಗೆ ನಮ್ಮ ಕಡೆಗೆ ಸೆಳೆದುಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಬನ್ನಿ ಮೊದಲನೇ ಭಾಗಕ್ಕೆ ಹೋಗೋಣ. ಈ ದಿನಗಳಲ್ಲಿ ತಗೊಳ್ಳೋ ನಿರ್ಧಾರಗಳಿದೆಯಲ್ಲ, ಅದು ಕೇವಲ ಆ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಲ್ಲ. ಅದು ನಮ್ಮ ಭವಿಷ್ಯಕ್ಕೆ ಒಂದು ಗಟ್ಟಿ ಅಡಿಪಾಯವನ್ನೇ ಹಾಕ್ಕೊಡುತ್ತೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಇದು ಕೇವಲ ಒಂದು ಭವಿಷ್ಯವಾಣಿ ಅಲ್ಲ, ಇದೊಂದು ಮಹತ್ವದ ಬದಲಾವಣೆಯ ಸಮಯ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆಲ್ಲ ಒಳ್ಳೆ ಫಲ ಸಿಗೋ ಕಾಲ ಇದು. ಹಳೆ ಸಮಸ್ಯೆಗಳೆಲ್ಲ ಮುಗಿದು ಒಂದು ಹೊಸ ಯಶಸ್ಸಿನ ಅಧ್ಯಾಯ ಶುರುವಾಗುತ್ತೆ ಅಂತಾನೆ ಹೇಳ್ಬಹುದು. ಮುಂದೆ ನೋಡೋಣ ವೃತ್ತಿ ಜೀವನದ ಬಗ್ಗೆ. ಈ ದಿನಗಳಲ್ಲಿ ಮಾಡುವ ಕೆಲಸ, ತೆಗೆದುಕೊಳ್ಳುವ ನಿರ್ಧಾರಗಳು ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದನ್ನ ಈಗ ನೋಡೋಣ. ವೃತ್ತಿ ವಿಷಯಕ್ಕೆ ಬಂದ್ರೆ ಈ 4 ದಿನಗಳು ಒಂಥರ ಕಥೆ ಇದ್ದಾಗೆ. ನೋಡಿ, 22ನೇ ತಾರೀಕು ಹೊಸ ಹೊಸ ಐಡಿಯಾಗಳು ತಲೆಯಲ್ಲಿ ಮೂಡುತ್ತೆ. 23ನೇ ತಾರೀಕಿಗೆ ಅದಕ್ಕೆಲ್ಲ ಮೇಲಧಿಕಾರಿಗಳಿಂದ ಮೆಚ್ಚುಗೆಯೂ ಸಿಗುತ್ತೆ. ಅದೇ 24ನೇ ತಾರೀಕು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬೋದು. ಕೊನೆಗೆ 25ನೇ ತಾರೀಕಿನ ಹೊತ್ತಿಗೆ ಕೆಲಸ ಬದಲಾಯಿಸಬೇಕಾ ಅಥವಾ ಹೊಸ ಪ್ರಾಜೆಕ್ಟ್ ತಗೋಬೇಕಾ ಅನ್ನೋ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದು ನಿಲ್ಲುವ ಸಾಧ್ಯತೆ ಇದೆ. ಹಾಗಾದ್ರೆ ವೃತ್ತಿ ಜೀವನದಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳು ಯಾವುವು? ಪ್ರಮೋಷನ್ ಸಿಗೋ ಅವಕಾಶ ಇದೆ. ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲರ ಕಣ್ಣಿಗೂ ಬೀಳತ್ತೆ. ಆದರೆ ಕೆಲಸದಲ್ಲಿ ತಪ್ಪುಗಳಾಗದ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಮೆಚ್ಚುಗೆ ಸಿಕ್ಕಾಗ ಅಹಂಕಾರ ಬೇಡ, ವಿನಯವಾಗಿರೋದು ತುಂಬಾ ಮುಖ್ಯ. ಸರಿ, ವೃತ್ತಿ ಜೀವನ ಆಯ್ತೋ, ಈಗ ಹಣಕಾಸಿನ ವಿಚಾರಕ್ಕೆ ಬರೋಣ. ಈ ಸಮಯದಲ್ಲಿ ಸ್ವಲ್ಪ ಏರಿಳಿತ ಇರೋದ್ರಿಂದ ತುಂಬಾನೇ ಜಾಗರೂಕತೆಯಿಂದ ಇರಬೇಕಾಗತ್ತೆ. ನೋಡಿ, ಹಣಕಾಸಿನ ವಿಚಾರದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ. 22ನೇ ತಾರೀಕು ಮನೆಗೋ ಆರೋಗ್ಯಕ್ಕೂ ಅಂತ ಅಚಾನಕ್ಕಾಗಿ ಖರ್ಚು ಬರ್ಬೋದು. ಅದೇ ಮಾರನೇ ದಿನ ಅಂದ್ರೆ 23ನೇ ತಾರೀಕು ಪರಿಸ್ಥಿತಿ ಪೂರ್ತಿ ಬದಲಾಗುತ್ತೆ. ಹಳೆ ಸಾಲ ತೀರ್ಸೋಕಾಗತ್ತೆ, ಹೊಸ ಆದಾಯದ ಮೂಲನೂ ಸಿಗಬಹುದು. ಹಾಗಾದ್ರೆ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ, ಈ ಸಮಯದಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದಾ? ಇದಕ್ಕೆ ಉತ್ತರ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅಂತ. ಯಾಕಂದ್ರೆ ಏಪ್ರಿಲ್ 24 ಮತ್ತೆ 25ರಂದು ಮಾರುಕಟ್ಟೆ ಅಷ್ಟು ಚೆನ್ನಾಗಿಲ್ದಿರುವುದು. ಹಾಗಾಗಿ ದೊಡ್ಡ ಹೂಡಿಕೆಗಳನ್ನ ಮಾಡೋ ಬದಲು ಹಣವನ್ನ ಉಳಿತಾಯ ಮಾಡೋದ್ರ ಕಡೆಗೆ ಗಮನ ಕೊಡೋದು ಬುದ್ಧಿವಂತಿಕೆ. ಹಣಕಾಸಿನ ನಂತರ ಅಷ್ಟೇ ಮುಖ್ಯವಾಗಿರೋದು ಸಂಬಂಧಗಳು ಅಲ್ವಾ? ಈ ಸಮಯದಲ್ಲಿ ತಾಳ್ಮೆ ಮತ್ತು ಮಾತುಕತೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಈ 4 ದಿನಗಳ ಶುರುವಾತು ಅಂದ್ರೆ ಏಪ್ರಿಲ್ 22 ಮತ್ತು 23 ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಖುಷಿ ಸುದ್ದಿ ಕೇಳ್ಬೋದು, ಎಲ್ಲರ ಜೊತೆ ಸಂತೋಷವಾಗಿ ಸಮಯ ಕಳೆಯೋ ಅವಕಾಶ ಸಿಗುತ್ತೆ. ಇದರಿಂದ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತೆ. ಆದರೆ 24ನೇ ತಾರೀಕು ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ನಾವು ಸುಮ್ಮನೆ ಆಡೋ ಮಾತು ಕೂಡ ಬೇರೆಯವರಿಗೆ ಬೇಜಾರು ಮಾಡಬಹುದು. ಇದರಿಂದ ತಪ್ಪು ತಿಳುವಳಿಕೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಾಡೋ ಮುಂಚೆ ಯೋಚಿಸೋದು ಒಳ್ಳೆಯದು. ಹಾಗಾದ್ರೆ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳೋಕೆ ಕೆಲವು ಸಲಹೆಗಳು ಇಲ್ಲಿವೆ. ಮೊದಲನೇದಾಗಿ, 25ನೇ ತಾರೀಕಿನ ಹೊತ್ತಿಗೆ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರ ಆಗುತ್ತೆ, ಚಿಂತೆ ಬೇಡ. ಎರಡನೇದು, ಕೋಪ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡೋಕೆ ಹೋಗ್ಬೇಡಿ, ಸ್ವಲ್ಪ ಸಮಯ ತಗೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮವರ ಮೇಲೆ ನಂಬಿಕೆ ಮತ್ತು ತಾಳ್ಮೆ ಇಡಿ. ಸಂಬಂಧಗಳಾಯ್ತು, ಈಗ ಆರೋಗ್ಯದ ಕಡೆ ಗಮನ ಕೊಡೋಣ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಲ್ವಾ? ಈ ಸಮಯದಲ್ಲಿ ಶಕ್ತಿ ಮತ್ತು ವಿಶ್ರಾಂತಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ. ಆರೋಗ್ಯದ ವಿಚಾರದಲ್ಲಿ ಪ್ರತಿದಿನವೂ ಒಂದೊಂದು ಸವಾಲಿರಬಹುದು. ಉದಾಹರಣೆಗೆ 22ನೇ ತಾರೀಕು ಸುಸ್ತು, ತಲೆನೋವು ಕಾಣಿಸ್ಕೊಳ್ಬಹುದು. ಹಾಗಾಗಿ ರೆಸ್ಟ್ ಮಾಡೋದು ಮುಖ್ಯ. 23ಕ್ಕೆ ಶಕ್ತಿ ವಾಪಸ್ ಬರುತ್ತೆ, ಆದರೆ ಊಟ ಮಾತ್ರ ಟೈಮ್ಗೆ ಮಾಡಿ. 24ನೇ ತಾರೀಕು ಜೀರ್ಣಕ್ರಿಯೆ ಸಮಸ್ಯೆ ಆಗಬಹುದು, ಲೈಟ್ ಫುಡ್ ತಗೊಳ್ಳಿ. 25ನೇ ತಾರೀಕಿಗೆ ಎಲ್ಲ ಸರಿ ಹೋಗುತ್ತೆ, ಆಗ ಯೋಗ ಅಥವಾ ಧ್ಯಾನ ಮಾಡೋದು ಒಳ್ಳೆಯದು. ಒಂದು ಬಹಳ ಮುಖ್ಯವಾದ ಸಲಹೆ ಏನಂದ್ರೆ, ಸಣ್ಣ ಪುಟ್ಟ ಆರೋಗ್ಯದ ತೊಂದರೆಗಳನ್ನ ಅಸಡ್ಡೆ ಮಾಡಬೇಡಿ, ಯಾಕಂದ್ರೆ ಅವು ದೊಡ್ಡದಾಗಬಹುದು. ಚೆನ್ನಾಗಿ ನಿದ್ದೆ ಮಾಡೋದು, ಸಾಕಷ್ಟು ನೀರು ಕುಡಿಯೋದು ಮತ್ತು ಸ್ವಲ್ಪ ವ್ಯಾಯಾಮ ಮಾಡೋದು ಈ ದಿನಗಳಲ್ಲಿ ತುಂಬಾನೇ ಮುಖ್ಯ. ಎಲ್ಲ ಆಯ್ತು, ಈಗ ಕೊನೆಯ ಹಾಗೂ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಭಾಗಕ್ಕೆ ಬಂದಿದ್ದೀವಿ.
ಅದೃಷ್ಟವನ್ನ ನಮ್ಮ ಕಡೆಗೆ ಹೇಗೆ ಸೆಳೆದುಕೊಳ್ಬೋದು ಅನ್ನೋದಕ್ಕೆ ಇದೊಂದು ಗೈಡ್ ಇದ್ದಾಗೆ. ಈ ಸಮಯದಲ್ಲಿ ಕೆಲವು ವಿಷಯಗಳು ಅದೃಷ್ಟ ತರಬಹುದು ಅಂತ ಹೇಳಲಾಗುತ್ತೆ. ಉದಾಹರಣೆಗೆ 3, 9, 18 ಸಂಖ್ಯೆಗಳು. ಬಣ್ಣಗಳಲ್ಲಿ ಕೆಂಪು, ಕಿತ್ತಳೆ ಮತ್ತು ಗೋಲ್ಡನ್ ಕಲರ್. ದಿನಗಳಲ್ಲಿ ಏಪ್ರಿಲ್ 23 ಮತ್ತೆ 25 ಬಹಳ ಒಳ್ಳೆಯದು. ಹಾಗೆ ಬೆಳಗ್ಗೆ 6ರಿಂದ 9 ಗಂಟೆಯ ಸಮಯ ಕೂಡ ಶುಭಕರವಾಗಿರುತ್ತೆ. ಇಷ್ಟೇ ಅಲ್ಲ, ಪಾಸಿಟಿವ್ ಎನರ್ಜಿ ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸರಳ ಪರಿಹಾರಗಳೂ ಇವೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸೋದು, ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗೋದು ಅಥವಾ ಹನುಮಾನ್ ಚಾಲೀಸ ಹೇಳೋದು. ಪ್ರತಿದಿನ ಒಂದು 10 ನಿಮಿಷ ಧ್ಯಾನ ಮಾಡಿದ್ರೂ ಸಾಕು, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸರಿ, ಹಾಗಾದ್ರೆ ಈ 4 ದಿನಗಳನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ನೆನಪಿಡಬೇಕಾದ ಕೆಲವು ಮುಖ್ಯ ಸೂಚನೆಗಳು ಇಲ್ಲಿವೆ. ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ಬೇಡ. ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ, ಕುಟುಂಬದ ಜೊತೆ ಸಮಯ ಕಳೆಯಿರಿ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಜಾಗರೂಕತೆಯಿಂದ ಇರಿ. ಕೊನೆಯದಾಗಿ ಒಂದು ಮಾತನ್ನ ಯಾವಾಗ್ಲೂ ನೆನ್ಪಿಡಿ: ನಿಮ್ಮೊಳಗಿನ ಶಕ್ತಿಯನ್ನ ನಂಬಿರಿ. ಅದೇ ನಿಮ್ಮ ಯಶಸ್ಸಿಗೆ ಕಾರಣವಾಗ್ತದೆ. ಈ ದಿನಗಳು ಅವಕಾಶಗಳನ್ನ ತಂದುಕೊಡ್ಬೋದು, ಆದ್ರೆ ಆ ಅವಕಾಶಗಳನ್ನ ಯಶಸ್ಸಾಗಿ ಪರಿವರ್ತಿಸೋದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಆತ್ಮವಿಶ್ವಾಸವೇ ನಮ್ಮ ದೊಡ್ಡ ಶಕ್ತಿ.